ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಈ ನಿಗೂಢ ಪ್ರಶ್ನೆಯ ಬೆನ್ನು ಬಿದ್ದಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ನಾನಾ ಆಂಗಲ್ನಲ್ಲಿ ಈಗ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಹಾಗಾದ್ರೆ SIT ತನಿಖೆ ಹೇಗೆ ಸಾಗ್ತಾ ಇದೆ, ಏನೆಲ್ಲ ಪ್ರಗತಿ ಕಾಣ್ತಾ ಇದೆ, ಅದರ ಅಪ್ಡೇಟ್ಸ್ ನಿಮ್ಮ ಮುಂದೆ. SITಗೆ ಶಾಕ್ ಅನ್ನು ಕೊಟ್ಟಿದೆ CDR ರಿಪೋರ್ಟ್. SIT ಇಂದ ರಾಯ್ ಫೋನ್ ಕರೆಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಆಗಿದೆ. ರಾಯ್ ಇಂಟರ್ನೆಟ್ ಕರೆಗಳನ್ನು ಮಾಡ್ತಾ ಇರೋದು ಇನ್ವೆಸ್ಟಿಗೇಷನ್ ವೇಳೆ ಬೆಳಕಿಗೆ ಬಂದಿದೆ. ಯಾರಿಗೆ ಕರೆ ಮಾಡಿದ್ದಾರೆ ಅನ್ನೋದೇ ನಿಗೂಢವಾದಂತಹ ಪ್ರಶ್ನೆ. IP ವಿಳಾಸ ಪತ್ತೆ ತೀವ್ರಗೊಂಡ SIT ತನಿಖೆ. ಇಂಟರ್ನೆಟ್ ಕರೆಗಳ ಮಾಹಿತಿ ವಿವರವನ್ನ ಪತ್ತೆ ಹಚ್ಚೋದು ಕಷ್ಟ ಅನ್ನೋದು SIT ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ತಾಂತ್ರಿಕವಾಗಿ SIT ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಪ್ರಕರಣದಲ್ಲಿ ಸಾಲು ಸಾಲು ಸವಾಲುಗಳಿದೆ. ಅವೆಲ್ಲವನ್ನೂ ಕೂಡ ಫೇಸ್ ಮಾಡಿ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನು ಕಂಡುಹಿಡಿಯುವಂತಹ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ಒಂದು ಆರ್ಥಿಕವಾಗಿಯೂ ಕೂಡ ಸಬಲರಾಗಿದ್ದರು, ಅದು ಕಾರಣ ಅಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಕಾರಣ ಏನು? IT ಅಧಿಕಾರಿಗಳ ಕಿರುಕುಳ ಅಂಥೇಳಿ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ. ರಿಟರ್ನ್ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಕೊನೆಯದಾಗಿ ಕಾಲ್ ಮಾಡಿದ್ಯಾರು, ಎಲ್ಲವನ್ನೂ ಕೂಡ ಸಹಜವಾಗಿಯೇ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರಬೇಕಾಗುತ್ತೆ. ಡೀಟೇಲ್ಸನ್ನು ಕೊಡೋದಕ್ಕೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, SIT ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. SIT ಅಧಿಕಾರಿಗಳಿಗೆ ಈಗ ಸವಾಲಾಗಿರುವಂಥದ್ದೇ ಈ ಇಂಟರ್ನೆಟ್ ಕಾಲು ಅನ್ನುವಂಥದ್ದು. ಏನಿದು ಇಂಟರ್ನೆಟ್ ಕಾಲು? ಇದನ್ನು ಟ್ರೇಸ್ ಮಾಡೋದಕ್ಕಾಗಲ್ವಾ? ಕಾಲ್ ಲಿಸ್ಟನ್ನು ತೆಗೆದುಕೊಳ್ಳೋದಕ್ಕಾಗಲ್ವಾ? ಯಾವ ರೀತಿ ಸವಾಲಾಗ್ತಾ ಇದೆ SIT ಅಧಿಕಾರಿಗಳಿಗಿದು ಅಂತ? ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು SIT ಅಧಿಕಾರಿಗಳು ಚುರುಕುಗೊಳಿಸಿರುವಂಥದ್ದು. ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಪತ್ತೆ ಹಚ್ಚಲಿಕ್ಕೆ ವಿವಿಧ ಆಯಾಮಗಳಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಳದಲ್ಲಿದ್ದಂಥ 2 ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿ ಅದು CDR ರಿಪೋರ್ಟ್ ಕೂಡ ತೆಗೆದುಕೊಳ್ಳುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿರುವಂಥದ್ದು. CDR ರಿಪೋರ್ಟಲ್ಲಿ ಯಾವುದೇ ಕಾಲ್ಗಳ ಮಾಹಿತಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಎಲ್ಲವೂ ಕೂಡ CJR ಮಾತನಾಡುವುದು, ಬೇರೆಯವ್ರ ಜೊತೆ ಸಂಪರ್ಕ ಮಾಡಿರುವಂಥ ವಿಚಾರಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇಂಟರ್ನೆಟ್ ಕಾಲ್ ಮುಖಾಂತರ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಇಂಟರ್ನೆಟ್ ಕಾಲ್ಗಳನ್ನು ಭೇದಿಸುವುದು ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯವಾಗುತ್ತೆ ಅನ್ನುವಂಥ ಮಾಹಿತಿ ಈಗ SIT ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಈಗಾಗಲೇ ಇಂಟರ್ನೆಟ್ ಕಾಲ್ಗಳನ್ನು ಭೇದಿಸಲಿಕ್ಕೆ ಟೆಕ್ನಿಕಲ್ ಮುಖಾಂತರ ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾರ ಜೊತೆ ಮಾತನಾಡಿರುವಂಥ ವಿಚಾರವನ್ನು ತಿಳಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲವೂ ಕೂಡ ಇಂಟರ್ನೆಟ್ ಕಾಲ್ ಮುಖಾಂತರ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಅವರ ಮೊಬೈಲ್ ಪರಿಶೀಲನೆ ವೇಳೆ CDR ರಿಪೋರ್ಟಲ್ಲಿ ಯಾವುದೇ ರೀತಿಯ ಮೊಬೈಲ್ ಸಂಪರ್ಕದಲ್ಲಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಾಗಾಗಿ ಈ ಇಂಟರ್ನೆಟ್ ಕಾಲನ್ನು ಭೇದಿಸುವ ಕೆಲಸವನ್ನು ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ರೈಟ್, ಥ್ಯಾಂಕ್ ಯು ನಾಗೇಶ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇಂಟರ್ನೆಟ್ ಕಾಲ್ ಅಂತಂದರೆ ವಾಟ್ಸಪ್ ಮುಖಾಂತರ ಕರೆ ಮಾಡ್ಬೋದು, ಮೆಸೆಂಜರ್ ಮುಖಾಂತರ ಕರೆ ಮಾಡ್ಬೋದು, ಅಥವಾ ಈ ಕರೆ ಮಾಡೋದಕ್ಕಿಂತ ಆ್ಯಪ್ಗಳಿದೆ ಬೇರೆ ಬೇರೆ, ಅದ್ರ ಮುಖಾಂತರ ಮಾಡಿದಾಗ ನಿಮಗೆ ಯಾರು ಮಾಡಿದ್ದಾರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಇರುತ್ತೆ. ಅದು ಗೊತ್ತಾಗಲ್ಲ ನಿಮಗೆ ಯಾರಿಗೆ ಅಂತ. ಅದು ಆದರೆ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಹಣಕಾಸು ನಷ್ಟ ಕಾರಣ ಅಲ್ಲ ಅಂತಕ್ಕಂಥ ಒಂದು ಸತ್ಯವನ್ನು ಕಂಡಿಡ್ಕೊಂಡಿದ್ದಾರೆ ಪೊಲೀಸರು.